ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ಸ್. ಸೊ ಫ್ರೆಂಡ್ಸ್, ಇವತ್ತೊಂದು ಸೂಪರ್ ಫ್ಯಾಂಟಾಸ್ಟಿಕ್ ಆಗಿರೋ ನನ್ನ ಹೇರ್ ಕೇರ್ ವಿಡಿಯೋ ಜೊತೆ ಬಂದಿದ್ದೀನಿ. ಹೇರ್ ಕೇರ್ ಅನ್ನೋದಕ್ಕಿಂತ ಹೇರ್ ವಾಶ್ ವಿಡಿಯೋ ಅಂತಲೇ ತಗೋಬೋದು. ಸೊ ನನ್ನ ಹೇರ್ ವಾಶ್ ರೊಟೀನು ಯಾವ ರೀತಿ ಇರುತ್ತೆ, ಏನಿರುತ್ತೆ, ನಾರ್ಮಲ್ ಆಗಿ ಹೇರ್ ಫಾಲ್ ಆಗ್ತಿದೆ, ಡ್ಯಾಂಡ್ರಫ್ ಆಗ್ತಿದೆ, ಹೇರ್ ಗ್ರೋನೇ ಆಗ್ತಾ ಇಲ್ಲ, ಹೇರ್ ಡಲ್ ಇದೆ, ಶೈನಿಂಗ್ ಇಲ್ಲ ಅಂತ ಕಾಸ್ಮೆಟಿಕ್ಸ್ ಮೊರೆ ಹೋಗೋ ಎಲ್ಲ ಹೆಣ್ಮಕ್ಳಿಗೂ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಸೊ ನೀವು ಏನಪ್ಪ ಅಂತಂದರೆ, ನಾನು ಈ ವಿಡಿಯೋದಲ್ಲಿ ಹೇಳಿರೋದನ್ನ ಸ್ಕಿಪ್ ಮಾಡ್ದಲ್ಲಿ ಎಲ್ಲೂ ಕಂಟಿನ್ಯೂಸ್ ಆಗಿ ನೋಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು, ನಾನು ಎಲ್ಲಾದರೂ ಒಂದು ಪಾಯಿಂಟ್ಸ್ನ ಮಿಸ್ ಮಾಡಿದರೆ ದಯವಿಟ್ಟು ನಿಮ್ಗೆ ಯಾವುದೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಬಂದು ಕೇಳಿ, ನಾನು ಕ್ಲಿಯರ್ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಬಟ್ ಅದಕ್ಕೂ ಮುಂಚೆ ನಾನು ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ದಲೇ ಹಳೆ ವೀಡಿಯೋಸ್ನ ನೋಡ್ದಲೇ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಂದು ಆಯಿಲಿಂಗ್ ವಿಡಿಯೋ ಒಂದಿದೆ. ಸೊ ಅದನ್ನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ, ಮತ್ತು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ಖಂಡಿತವಾಗ್ಲೂ ನೋಡ್ಕೊಂಡು ಬನ್ನಿ. ಯಾಕಪ್ಪ ಅಂದರೆ ಹೇರ್ ಕೇರಲ್ಲಿ, ಹೇರ್ ಗ್ರೋಯಿಂಗಾಗಲಿ, ಹೇರ್ ನಾವು ಥಿಕ್ ಮಾಡೋದಕ್ಕಾಗಲಿ ಆಯಿಲಿಂಗ್ ಈಸ್ ವೆರಿ ಮೇಜರ್ ಏನಪ್ಪ ಸ್ಟೆಪ್ಪು. ಅದನ್ನು ನೀಟಾಗಿ ಯಾವುದೇ ಮಿಸ್ಟೇಕ್ ಇಲ್ದಲೇ ಫಾಲೋ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಂದು ಆಯಿಲಿಂಗ್ ವಿಡಿಯೋನ ಪ್ಲೀಸ್ ಖಂಡಿತವಾಗ್ಲೂ ಫಸ್ಟ್ ಅದನ್ನು ನೋಡ್ಕೊಂಡು ಬಂದು ಅದಾದಮೇಲೆ ನಂದು ಹೆಡ್ ವಾಶ್ ವಿಡಿಯೋ ಇದನ್ನು ನೋಡಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಆಯಿಲಿಂಗಿಂದು ಈಗ ಆಲ್ರೆಡಿ ವಿಡಿಯೋ ಮಾಡಿರೋದ್ರಿಂದ ಸೊ ಅದನ್ನು ನೋಡೋದಿಲ್ಲ, ಅದ್ರ ಬಗ್ಗೆ ಮಾತಾಡೋದಿಲ್ಲ. ದಯವಿಟ್ಟು ಆ ವಿಡಿಯೋನ ಹೋಗಿ ಪ್ಲೀಸ್ ಖಂಡಿತವಾಗ್ಲೂ ನೀವು ಹೋಗಿ ಚೆಕ್ ಮಾಡಿ. ನಾನು ಸ್ಟಿಲ್ ಅದೇ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾವ ಆಯಿಲಪ್ಪ ಅಂತಂದರೆ, ಒಂದು ನಿಮಿಷ ತೋರಿಸ್ಬಿಡ್ತೀನಿ. ವಾರಕ್ಕೆ ತಿಂಗಳಿಗೆ ನಾನೆಲ್ಲ ಕಾಸ್ಮೆಟಿಕ್ಸ್ ಆಗಲಿ, ಹೇರ್ ಆಯಿಲ್ ಆಗಲಿ, ಹೇರ್ ಶ್ಯಾಂಪು ಆಗಲಿ ಅದನ್ನೆಲ್ಲ ಚೇಂಜ್ ಮಾಡೋದಿಲ್ಲ. ನಾನು ಒಂದು ಏನಪ್ಪ ಅದರಿಂದ ರಿಸಲ್ಟ್ ಕರೆಕ್ಟಾಗಿ ಬರ್ತಿದೆಯಾ ಏನು ಎತ್ತ ಅಂತ ನಾನು ಕಂಡಿಟ್ಕೊಂಡಿರ್ತೀನಿ. ಬಟ್ ಅದನ್ನೇ ನೀಟಾಗಿ ಫಾಲೋ ಮಾಡ್ತೀನಿ. ಎಲ್ಲದನ್ನು ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಕೂಡಲಿಕ್ಕೆ ಅದೇನು ಗೊಂಬೆನ ಅಥವಾ ಬೇರೆ ಏನಾದರೂ ಆರ್ಟಿಫಿಷಿಯಲ್ ಥಿಂಗ ನಮ್ಮ ಕೂದಲು, ನಮ್ಮ ಸ್ಕಿನ್ನು ಎಲ್ಲ ಹಾಳಾಗುತ್ತೆ. ಸೊ ನಾನು ಅದೇ ಆಯಿಲಲ್ಲಿ ಸ್ಟಿಕ್ ಆನ್ ಆಗಿದ್ದೀನಿ. ಸೊ ಅದು ಯಾವುದಪ್ಪ ಅಂದರೆ, ಸೊ ಬಜಾಜ್ ಅವ್ರದ್ದು ಆಲ್ಮಂಡ್ ಆಯಿಲು ನೋಡಿ. ತುಂಬಾ ಎಷ್ಟು ಬಾಟಲ್ ಇದ್ದಾರೆ, ಖಾಲಿ ಮಾಡಿದ್ದೀನೋ ಏನೋ ಗೊತ್ತಿಲ್ಲ. ಸೊ ನಾನು ವಾರದಲ್ಲಿ ಆಯಿಲ್ ಆಗ್ಬಿಡ್ತು. ಈಗ ನಾನು ಹೇರ್ ವಾಶ್ ಮಾಡಿದ್ದೀನಿ, ಇಡ್ತೀನಿ ನೋಡಿ, ನೋಡ್ಕೊಬಿಡಿ. ಸೊ ಇದು ಬಜಾಜ್ ಅವ್ರದ್ದು ಆಲ್ಮಂಡ್ ಆಯಿಲು. ಏನಪ್ಪ ಅಂತಂದರೆ, ನಾನು ವಾರದಲ್ಲಿ ಒಂದ್ಸಲಿ ಅಂತೂ ಮಿನಿಮಮ್ ಹಚ್ತೀನಿ. ಈಗ ಚಳಿ ಇರೋದ್ರಿಂದ ಆ್ಯಂಡ್ ಮಳೆ ಇರೋದ್ರಿಂದ ನಾವು ಎಲ್ಲ ಟೈಮಲ್ಲೂ ವಾರದಲ್ಲಿ 3 ಸಲ 4 ಸಲ ಎಲ್ಲ ಆಯಿಲಿಂಗ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಸೊ ಸೀಸನ್ ವೈಸ್ ಮಾಡಬೇಕಾಗುತ್ತೆ. ನಾನು ಅದ್ರ ಸಪ್ರೇಟ್ ವೀಡಿಯೋನೇ ಮಾಡ್ತೀನಿ, ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಥರ ಹೇರ್ನ ಕೇರ್ ಮಾಡಬೇಕಾಗುತ್ತೆ ಅಂತ. ಬಟ್ ಈಗ ಮಳೆ ಇರೋದ್ರಿಂದ ನಾನು ವಾರದಲ್ಲಿ ಒಂದ್ಸಲಿ ಆಯಿಲ್ ಮಾಡ್ತಾಯಿದ್ದೀನಿ ಆ್ಯಂಡ್ 1 ಪ್ಯಾಕ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಂದು ಹೇರ್ ಪ್ಯಾಕ್ಗಳ ವಿಡಿಯೋ ಬೇಕು ಅಂದರೂ ನೀವು ಖಂಡಿತವಾಗ್ಲೂ ಅದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ. ಇನ್ನು ಮುಂದೆ ತುಂಬಾ ಈಸಿ ಪ್ಯಾಕ್ಗಳು, ನಾನು ಅದೊಂದು ಸ್ವಲ್ಪ ಲಾಂಗ್ ಪ್ರಾಸೆಸ್ ಆಗಿದೆ ಅಂದರೆ ಈಸಿ ಪ್ಯಾಕ್ಗಳನ್ನ ಕೂಡ ಶೇರ್ ಮಾಡ್ತೀನಿ. ಸೊ ಹೇರ್ ಪ್ಯಾಕ್ಗಳು ಆ ಥರನೆಲ್ಲ ಯೂಸ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ಬರೀ ಹೇರ್ ವಾಶ್ ಬಗ್ಗೆ ಮತ್ತು ಅದನ್ನು ಒಣಗಿಸಿ ಯಾವ ರೀತಿ ನಾವು ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಸೊ ಏನಪ್ಪ ಅಂತಂದರೆ, ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಏನಪ್ಪ ಅಂದರೆ, ನಾನು ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ನಾನು ಸ್ನಾನ ಆದಮೇಲೆ ತಲೆ ಒರೆಸೋದಕ್ಕೆ ಈ ಥರದೊಂದು ಕಾಟನ್ದು ಪಂಚೆ ಅಂತಾರಲ್ವ ಅದನ್ನು ಯೂಸ್ ಮಾಡ್ತೀನಿ. ನಾನು ಭಾರವಾಗಿರೋ ಟವೆಲ್ಸ್ನೆಲ್ಲ ಯೂಸ್ ಮಾಡಲ್ಲ, ಯಾಕಂದರೆ ರೂಟ್ಸು ಲೂಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಕಾಟನ್ ಪಂಚೆ ವೈಟ್ ಕಲರ್ ಇದ್ದರೆ ಇನ್ನೂ ತುಂಬಾ ಒಳ್ಳೆಯದು, ನೀಟಾಗಿ ಅಬ್ಸರ್ವ್ ಆಗುತ್ತೆ ನೋಡಿ. ಈ ಥರ ಜಸ್ಟ್ ನೀರನ್ನೆಲ್ಲ ಎಕ್ಸ್ಟ್ರಾ ವಾಟರ್ನ ಈ ಥರ ಟ್ಯಾಬ್ ಮಾಡಿ ತೆಗಿಬೇಕಾಗುತ್ತೆ. ಒಬ್ಬೊಬ್ಬರು ಹೆಣ್ಮಕ್ಳು ನಾನು ನೋಡಿದ್ದೀನಿ, ಸ್ನಾನ ಆದ ತಕ್ಷಣ ರಬ ಅಂತ ಒಡ್ಕತ್ತಿರ್ತಾರೆ ಕೂದಲಿಗೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅದಾದಮೇಲೆ ಈ ಥರ ಭಾಗ ಮಾಡಿ ನೀಟಾಗಿ ಮೆಲ್ಲಕ್ಕೆ ಸ್ಲೋ ಮೋಷನಲ್ಲಿ ಒರೆಸ್ಬೇಕಾಗತ್ತೆ. ಯಾಕಂದರೆ ಬಿಸಿ ನೀರು ಯೂಸ್ ಮಾಡಿ ರೂಟ್ಸ್ ಎಲ್ಲ ಸ್ವಲ್ಪ ಲೂಸ್ ಇರುತ್ತೆ. ನೀವು ಜೋರಾಗಿ ಅದನ್ನು ಹ್ಯಾಂಡಲ್ ಮಾಡೋದ್ರಿಂದ ತುಂಬ ಡ್ಯಾಮೇಜಸ್ ಆಗುತ್ತೆ ಕೂದಲು. ಅಷ್ಟನ್ನೇ ಮಾಡಿ ನಾನು ಒಣಗೋದಕ್ಕೆ ಬಿಟ್ಬಿಡ್ತೀನಿ ನೋಡಿ. ಫ್ರೆಂಡ್ಸ್, ನಾನು ಯಾವತ್ತೂ ಹೇರ್ ಡ್ರೈ ಮಾಡೋದಕ್ಕೆ ಹೇರ್ ಡ್ರೈಯರ್ ಆಗಿರಲಿ ಅಥವಾ ಹೀಟ್ ಆಗಿರಲಿ ಯೂಸ್ ಮಾಡೋದಿಲ್ಲ. ಅದನ್ನು ನ್ಯಾಚುರಲಾಗಿ ಒಣಗೋದಕ್ಕೆ ಬಿಟ್ಬಿಡ್ತೀನಿ. ನಿಮ್ಗೆ ಅಷ್ಟೊಂದು ಪೇಷನ್ಸ್ ಇಲ್ಲ ಅಂತಂದಾಗ ಎಮರ್ಜೆನ್ಸಿ ಇದ್ದಂಗೆ ಮಾತ್ರ ಹೇರ್ ಡ್ರೈಯರ್ನ ಯೂಸ್ ಮಾಡಿ. ಬಟ್ ಮನೇಲೇ ಇದ್ದೀರಾ, ನಿಮಗೇನು ಅಂತ ಎಮರ್ಜೆನ್ಸಿ ಕೆಲಸ ಇಲ್ಲ ಅಂದರೆ ನೀಟಾಗಿ ಅದನ್ನು ಅದ್ರ ಪಾಡಿಗೆ ಅದು ನ್ಯಾಚುರಲ್ ಲೈಟಲ್ಲಿ, ನ್ಯಾಚುರಲ್ ಹೀಟಲ್ಲಿ ಒಣಗೋದಕ್ಕೆ ಬಿಟ್ಬಿಡಿ. ಸೊ ನಾನು ಬಿಸಿಲಿಗೆ ಹೋಗಿ ಕೂರೋದು ಆ ಥರನೂ ಏನೂ ಮಾಡೋದಿಲ್ಲ. ಆರಾಮಾಗಿ ಅದನ್ನು ಒಣಗೋದಕ್ಕೆ ಬಿಡ್ತೀನಿ. ಒಣಗಿ ಕಂಪ್ಲೀಟಾಗಿ ಒಣಗಾದ್ಮೇಲೆ ಅದನ್ನು ಒಂದ್ಸಲಿ ಕೂಮ್ ಮಾಡ್ತೀನಿ. ಸೊ ನೀವು ಒಣಗೋಕ್ಕೂ ಮುಂಚೆ ಅದನ್ನು ಕೂಮ್ ಮಾಡೋದು ಮತ್ತು ಹೇರ್ ಸ್ಟೈಲ್ ಮಾಡ್ಲಿಕ್ಕೆ ಹೋಗೋದು ಎಲ್ಲ ಮಾಡಬಾರ್ದು ನೋಡಿ. ನೀಟಾಗಿ ಗ್ರೋ ಆಗುತ್ತೆ. ಸೊ ಹೇರ್ ಇದೇ ಥರ ಥಿಕ್ಕಾಗಿ ಲಾಂಗಾಗಿ ಕೂಡ ಬರುತ್ತೆ. ಆರಾಮಾಗಿ ಯೂಸ್ ಮಾಡಿ. ನಾನು ಹೇರ್ ವಾಶ್ ಮಾಡಲಿಕ್ಕೆ ಏನೇನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ ಅಂತಲೂ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ, ರಿಸಲ್ಟ್ಸ್ನ ನನಗೆ ಕಮೆಂಟ್ ಮಾಡಿ.
ಫ್ರೆಂಡ್ಸ್ ನೋಡ್ಕೊಂಡು ಬಂದ್ರಲ್ವಾ. ಸೊ ನೀವು ಸ್ನಾನ ಆದಮೇಲೆ ಏನೇನು ಮಾಡಬೇಕು ಅಂತ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಬಟ್ ಸ್ನಾನಕ್ಕೆ ನಾನು ಏನೇನಪ್ಪ ಯೂಸ್ ಮಾಡ್ತೀನಿ ಅಂತಂದರೆ ತೋರಿಸ್ತೀನಿ ನೋಡಿ. ಇದೇ ಪ್ರಾಡಕ್ಟ್ಸ್ ನೋಡಿ, ಬಡವರ ಬಂಧು ಅಂತಾರಲ್ಲ ಆ ಥರ ಇದು. ಆ್ಯಕ್ಚುಲಿ ಲೈಫ್ ಬಾಯ್ ನೀಮು. ನಾನು ಆ್ಯಕ್ಚುಲಿ ಫಸ್ಟು ಸ್ಕೂಲ್ ಟೈಮಲ್ಲೆಲ್ಲ ನಮ್ಮ ಮಮ್ಮಿ ಪಕ್ಷಿ ಸೋಪು ಅಂತ ಬರೋದು. ಸೊ ಅದು ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ಯಾರಾದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಅದಕ್ಕೆ ಕವರ್ ಬರ್ತಿರಲಿಲ್ಲ, ಡೈರೆಕ್ಟ್ ಸೋಪೇ ಇರೋದು. ಅದನ್ನು ಕಟ್ ವೈಸ್ ಮಾಡಿ ಪೀಸ್ ವೈಸ್ ಮಾಡ್ತಾಯಿದ್ರು. ಸೊ ಅದನ್ನು ಯೂಸ್ ಮಾಡ್ತೀವಿ. ಆಗಲೂ ನನ್ನ ಕೂದಲು ಇಷ್ಟು ದಪ್ಪ ಇತ್ತು. ಸೊ ಅದಾದಮೇಲೆ ನಾನು ಲೈಫ್ ಬಾಯ್ಗೆ ಶಿಫ್ಟ್ ಆದೆ. ಆ ಸೋಪು ಸ್ವಲ್ಪ ದಿನ ಆದಮೇಲೆ ಸಿಗೋಕ್ಕೆ ನಾವು ಲೊಕೇಶನ್ ಚೇಂಜ್ ಆದಂಗೆ ಅದು ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಲೈಫ್ ಬಾಯ್ ಶಿಫ್ಟ್ ಆದೆ. ಸೊ ಆಗಿಂದ ಇಲ್ಲಿವರೆಗೂ ನಾನು ಎಣ್ಣೆ ಹಚ್ಚಿದಾಗ ಎಣ್ಣೆ ತೆಗಿಯೋದಕ್ಕೆ ಯೂಸ್ ಮಾಡೋವಂಥದ್ದು ಕೇವಲ ಒನ್ ಆ್ಯಂಡ್ ಓನ್ಲಿ ಸೋಪು ಯಾವುದಪ್ಪ ಅಂತಂದರೆ ಲೈಫ್ ಬಾಯ್ ಸೋಪು. ನೀವೇನಾದರೂ ಎಣ್ಣೆ ತೆಗಿಯೋದಕ್ಕೇ ಶ್ಯಾಂಪೂನ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಮಾಡಬೇಡಿ. ಒಂದು ಶ್ಯಾಂಪೂಲಂತೂ ಅದು ಆಗದಿರೋ ಕೆಲಸ ನನಗೆ ಗೊತ್ತು. 4 ಶ್ಯಾಂಪೂ ಪ್ಯಾಕೆಟ್ ಇಟ್ಕೊಂಡು ಹೋಗ್ತೀರಾ ಸ್ನಾನಕ್ಕೆ. ಅಷ್ಟೂ ಹಾಕ್ಕೊಂಡು ಚೆನ್ನಾಗಿ ಉಜ್ಜಿ ಹೇರ್ನೆಲ್ಲ ಹಾಳು ಮಾಡ್ಕೊಂಡು ಡ್ಯಾಮೇಜ್ ಮಾಡ್ಕೊತೀರಾ. ತುಂಬಾ ಕ್ಯುಟಿಕಲ್ಸ್ ಆಗಲಿ ರೂಟ್ಸ್ ಆಗಲಿ ತುಂಬ ಲೂಸ್ ಆಗ್ತಾ ಹೋಗುತ್ತೆ. ಶ್ಯಾಂಪೂಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಇರುತ್ತೆ. ಸ್ವಲ್ಪ ಅದನ್ನೆಲ್ಲ ಅವಾಯ್ಡ್ ಮಾಡಿ. ಈ ಸೋಪ್ನ ಟ್ರಸ್ಟ್ ಮಾಡ್ಬೋದು ಅಂದರೆ ಖಂಡಿತವಾಗ್ಲೂ ಟ್ರಸ್ಟ್ ಮಾಡ್ಬೋದು. ಲೈಫ್ ಬಾಯ್ ಸೋಪು ನಾವು ತಲೆಗೆ ಹಾಕ್ತೀವಿ ಅಂತ ಅಂದೋರ್ದು ಎಲ್ಲರ ಕೂದಲು ನಾರ್ಮಲಾಗಿ ದಪ್ಪನೇ ಇರುತ್ತೆ. ನಾನು ಅಬ್ಸರ್ವ್ ಮಾಡಿದ್ದೀನಿ. ತುಂಬ ಜನ ಇದ್ದಾರೆ ಈಗಲೂ ಬೇರೆ ಯಾವುದೇ ಆರ್ಟಿಫಿಷಿಯಲ್ ಈ ಟ್ರೆಂಡಿಂಗ್ ಕಾಸ್ಮೆಟಿಕ್ಸ್ಗಳನ್ನ ನಮ್ಮದಲ್ಲೇ ಆಗಿಂದು ಲೈಫ್ ಬಾಯ್ ಸೋಪ್ ಹಾಕಿ ಎಣ್ಣೆ ತೆಗಿಯೋರೇ ಇದ್ದಾರೆ. ಸೊ ನಾನು ಕೈ ಎಣ್ಣೆ ಆಗಲಿ ಕೊಬ್ಬರಿ ಎಣ್ಣೆ ಆಗಲಿ ಅಥವಾ ನಾನು ಈಗ ತೋರಿಸಿದ್ನಲ್ಲ ಆಲ್ಮಂಡ್ ಆಯಿಲು, ಅದು ಯಾವುದೇ ಆಯಿಲ್ನ ಹಚ್ಚಿದಾಗ ಅದನ್ನು ರಿಮೂವ್ ಮಾಡೋದಕ್ಕೆ ಒಂದು ಸಲ ಈ ಸೋಪ್ನ ಹಚ್ಚಿ ಬಿಸಿನೀರಲ್ಲಿ, ಅಂದರೆ ಬಿಸಿ ನೀರು ಅಂದರೆ ಯಾವಾಗಲೂ ನೋಡಿ ತಲೆ ಸ್ನಾನ ಮಾಡಬೇಕಂದ್ರೆ ಕುದಿಯೋ ನೀರು ಇರಲೇಬೇಕು, ಅಯ್ಯೋ ಬಿಸಿಲಿರಲೇಬೇಕು, ಫುಲ್ ಬಿಸಿ ನೀರು ಬೇಕಪ್ಪ ನನಗೆ ಅಂತಾರೆ. ಖಂಡಿತವಾಗ್ಲೂ ಮಾಡಬೇಡಿ, ಮೇಜರ್ ಮಿಸ್ಟೇಕ್ ಅದು. ಯಾವಾಗಲೂ ತಲೆ ಸ್ನಾನ ಮಾಡೋದಕ್ಕೆ ಉಗುರು ಬೆಚ್ಚ ನೀರು ಅಷ್ಟೇ ಇರಬೇಕು. ಸೊ ನಿಮ್ಮ ಸ್ಕಿನ್ನಿಗಾಗಲಿ ಹೇರಿಗಾಗಲಿ ನೀವು ಉಗುರು ಬೆಚ್ಚಾಗಿರೋ ನೀರು ಮಾತ್ರ ಯೂಸ್ ಮಾಡಬೇಕು. ಅದು ತುಂಬಾ ಸೇಫು. ಸೊ ನೀವು ಜಿಡ್ಡು ತೆಗಿಬೇಕು ಅಂತ ಕುದಿಯೋ ನೀರು ತೊಗೊಳೋದು, ಜಿಡ್ಡು ತೆಗಿಬೇಕು ಅಂತ ಒಂದು 5-6 ಶ್ಯಾಂಪು ತೊಗೊಂಡೋಗೋದು, ಅವನ್ನೆಲ್ಲ ಮಿಸ್ಟೇಕ್ ಮಾಡಬೇಡಿ, ಮೇಜರ್ ಮಿಸ್ಟೇಕು. ಇದನ್ನು ಒಂದ್ಸಲಿ ಹಾಕಿ ನೀವು ವಾರ್ಮ್ ವಾಟರ್ ನೀಟಾಗಿ ನಿಧಾನವಾಗಿ ಮಸಾಜ್ ಮಾಡಿ. ಸೊ ನೀವು ಯಾವಾಗಲೂ ಸೋಪು ಮತ್ತು ತಲೆ ಸ್ನಾನ ಮಾಡುವಾಗ ನಾನು ತೋರಿಸ್ಬಿಡ್ತೀನಿ, ಈ ಥರ ರಬ್ ಮಾಡಬಾರ್ದು. ಯಾವತ್ತೂ ಈ ಥರ ಹಚ್ಕೊಂಡು ರಬ್ ಮಾಡಬೇಡಿ. ಯಾಕಂದರೆ ಬ್ಲಡ್ ಸರ್ಕ್ಯುಲೇಷನು ಆಗೋದಿಲ್ಲ, ಅದೇನೋ ಪ್ರಯೋಜನಕ್ಕೂ ಬರಲ್ಲ. ಮತ್ತು ಹೇರು ಇದೇ ಥರ ಗ್ರೋ ಆಗುತ್ತಲ್ವ. ಸೊ ತುಂಬಾ ಚಾನ್ಸಸ್ ಇರುತ್ತೆ ಏನಪ್ಪ ಅಂದರೆ ಈ ನೆತ್ತಿ ಮಕ್ಕಳಾಗಲಿ ದೊಡ್ಡವರಾಗಲಿ ನಾವು ವಯಸ್ಸಾದವರಾಗಲಿ ಯಾರೇ ಆಗಲಿ ನೆತ್ತಿಯಿಂದನೇ ಕೂದಲು ಉದುರೋದಕ್ಕೆ ಆಗಲಿ ಬೆಳೆಯೋದಕ್ಕಾಗಲಿ ಶುರುವಾಗೋದು. ದಯವಿಟ್ಟು ಈ ನೆತ್ತಿನ ನೀವು ಕಾಪಾಡ್ಕೋಬೇಕಾಗುತ್ತೆ. ಇಲ್ಲಿ ಡೈರೆಕ್ಟಾಗಿ ಕೆಮಿಕಲ್ ಆಗಲಿ ಅಥವಾ ಬಿಸಿ ನೀರಾಗಲಿ ಹಾಕಬಾರ್ದು. ಏನಪ್ಪ ಅಂದರೆ ಕೂದಲನ್ನೆಲ್ಲ ಈ ಥರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಸೈಡಲ್ಲಿ ಕೂದಲನ್ನೆಲ್ಲ ಮುಂದಕ್ಕೆ ಹಾಕ್ಕೊಂಡು ನೀವು ಅಲ್ಲಿಂದ ಸೋಪ್ನ ಒಂದ್ಸಲಿ ಹಚ್ಚಿ, ಒಂದ್ಸಲಿ ಹೇರ್ ಲೆಂತಿಗೂ ಹಚ್ಚಿ ನೀವು ಒಂದು 2 ಮಿನಿಟ್ಸ್ ಅಷ್ಟೇ ಉಜ್ಜಬೇಡಿ. ಅದೇನೊಂದು ಅರ್ಧ ಗಂಟೆ ಉಜ್ಜಬೇಡಿ. ಯಾವ ಎಣ್ಣೆನೂ ಅಷ್ಟೊಂದು ಜಿಡ್ಡಿರಲ್ಲ. ಸೊ ನೀಟಾಗಿ ನೀವು ಒಂದ್ಸಲಿ ವಾಶ್ ಮಾಡಿಬಿಟ್ಟು ತೆಗೆದುಬಿಡ್ಬೇಕು. ಸೊ ಅದಾದಮೇಲೆ ನಾನೇನಪ್ಪ ಮಾಡ್ತೀನಿ ಅಂತಂದರೆ, ನನ್ನ ಶ್ಯಾಂಪು ಇದೆ ನೋಡ್ಕೊಳ್ಳಿ. ನಾನು ಯಾವುದೇ ಕಾಸ್ಟ್ಲಿ ಶ್ಯಾಂಪೂ ಆಗಲಿ ಏನೂ ಹಚ್ಚಲ್ಲ. ಕಾಸ್ಟ್ಲಿ ಶ್ಯಾಂಪೂಸ್ ತೊಗೊಳೋದಾದರೆ ಎಷ್ಟು ತೊಗೋಬೋದು. ಸೊ ನಾನು ಯಾವುದು ಕಾಸ್ಟ್ಲಿ ಶ್ಯಾಂಪು ತೊಗೊಳ್ಳಲ್ಲ. ಕ್ಲಿನಿಕ್ ಪ್ಲಸ್ಸು ಇದನ್ನು ಕೂಡ ನಾನು ಚೇಂಜ್ ಮಾಡಿಲ್ಲ. ಇದರಲ್ಲಿ ಡ್ಯಾಂಡ್ರಫ್ ಆಗಲಿ ಹೇರ್ ಫಾಲ್ ಪ್ರಾಬ್ಲಮ್ ಆಗಲಿ ಮತ್ತು ರ್ಯಾಷಸ್ ಆಗಲಿ ತಲೆಯಲ್ಲಿ ಯಾವುದೂ ಆಗೋದಿಲ್ಲ. ತುಂಬಾ ಚೆನ್ನಾಗಿದೆ. ನಾನು ಆಮೇಲೆ ಇನ್ನೊಂದು ಏನಂದರೆ ಸ್ಯಾಶೆಟ ನೀವು ತೊಗೊಳ್ಳೋದು ಅಂತಂದರೆ, ಹೌದು ನಾನು ಸ್ಯಾಶೆಟೇ ತೊಗೊಳ್ಳೋದು. ಯಾಕಂದರೆ ಲೆಕ್ಕಾಚಾರ ಗೊತ್ತಾಗೋದಿಲ್ವಲ್ಲ. ಒಂದೊಂದ್ಸಲಿ ಜಾಸ್ತಿ ಯೂಸ್ ಮಾಡೋ ಚಾನ್ಸ್ ಅಲ್ಲ ಆಟಾಡು ನನ್ನ ಮಗ ಫ್ರೆಂಡ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಪ್ಪ ಅಂದರೆ ಜಾಸ್ತಿ ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಸ್ಯಾಶೆಟ್ ವೈಸೇ ತೊಗೊಳ್ಳೋದು. ಕೈ ಎಣ್ಣೆ ಎಲ್ಲ ಹಚ್ಚಿದಾಗ ನನಗೆ 2 ಶ್ಯಾಂಪು ಬೇಕಾಗುತ್ತೆ. ನಾರ್ಮಲಾಗಿ ಈ ಎಣ್ಣೆ ಹಚ್ಚಿದಾಗ ನನಗೆ 1 ಶ್ಯಾಂಪು ಸಾಕು ಅಷ್ಟೇ. ಆ್ಯಂಡ್ ನಾನು ಏನು ಹಚ್ಚಿಲ್ಲಪ್ಪ ತಲೆಗೆ, ನಾನು ಆಲ್ಮೋಸ್ಟ್ ಏನು ಹಚ್ಚದಲ್ಲೇ ತಲೆ ಸ್ನಾನ ಮಾಡೋದಿಲ್ಲ. ಅಕಸ್ಮಾತ್ ಏನಾದರೂ ಎಮರ್ಜೆನ್ಸಿ ಬಂತು, ಪೀರಿಯಡ್ಸ್ ಟೈಮಲ್ಲಾಗಲಿ ಅಥವಾ ಬೇರೆ ಎಲ್ಲೋ ಅರ್ಜೆಂಟಾಗಿ ಹೋಗಬೇಕು ಅಂದಾಗ ಕೇವಲ ಒಂದೇ ಒಂದು ಶ್ಯಾಂಪು ಹಾಕ್ಕೊಂಡು ತಲೆ ಸ್ನಾನ ಮಾಡ್ಕೊಂಡು ಬರ್ತೀನಿ. ಸೇಮ್ ಅದು ಪ್ರೊಸೀಜರ್. ನಿಮ್ಮ ತಲೆನ ರಿವರ್ಸ್, ನಿಮ್ಮ ಕೂದಲನ್ನ ರಿವರ್ಸ್ ಮಾಡಿ ಸೊ ಒಂದೇ ಒಂದು ಶ್ಯಾಂಪು ಆಯಿತು ಯೂಸ್ ಮಾಡಿ. ನಿಜವಾಗ್ಲೂ ಟ್ರಸ್ಟ್ ವರ್ತಿ, ತುಂಬಾ ಚೆನ್ನಾಗಿದೆ. ಇಷ್ಟು ಲೆಂತಿಗೆ ಕ್ಲಿನಿಕ್ ಪ್ಲಸ್ಸು ತುಂಬಾ ಯೂಸ್ಫುಲ್ಲು. ನನ್ನ ತುಂಬಾ ಕ್ಲೋಸ್ ಸರ್ಕಲಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಏನೇನು ಯೂಸ್ ಮಾಡ್ತಾಯಿದ್ದೀನಿ, ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ ಅಂತ. ಫ್ರೆಂಡ್ಸ್, ನೀವು ಅಂದ್ಕೊಂಡಷ್ಟು ಸುಲಭ ಅಲ್ಲ.
ನಾನು ಆಗ್ಲಿಂದನೂ ಒಂದು 10 ವರ್ಷದಿಂದ ಇಷ್ಟು ಕೂದಲನ್ನ ನಾನು ಮೇಂಟೈನ್ ಮಾಡ್ತಿದ್ದೀನಿ ಅಂತಂದರೆ ನೀವು ನಾನು ಹೇಳ್ತಿರೋದನ್ನ ಟ್ರಸ್ಟ್ ಮಾಡ್ಬೋದೋ ಇಲ್ವೋ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಸೊ ಇದಿಷ್ಟೇ ಪ್ರಾಡಕ್ಟ್ಸು ನಂದು. ಅದಾದಮೇಲೆ ಯಾವ ರೀತಿ ಒಣಗಿಸ್ಬೇಕು ಏನು ಎತ್ತ ಅಂತೆಲ್ಲ ಕಂಪ್ಲೀಟಾಗಿ ಹೇಳಿದ್ದೀನಿ. ಸೊ ಇಷ್ಟನ್ನು ಮಾಡಿ ನಿಮ್ಮ ಹೇರ್ ಆಗಲಿ, ನಿಮ್ಮ ಹೇರ್ ಗ್ರೋತ್ ಆಗಲಿ, ಹೇರ್ ಲೆಂತ್ ಆಗಲಿ, ಹೇರ್ ಹೆಲ್ತ್ ಆಗಲಿ ತುಂಬಾ ಚೆನ್ನಾಗಾಗುತ್ತೆ. ಒಂದೇ ತಿಂಗಳಲ್ಲಿ ಕಂಟ್ರೋಲಿಗೆ ಬರುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಯಾವುದೇ ಕಾಸ್ಮೆಟಿಕ್ಸ್ ನೀವು ಚೇಂಜ್ ಮಾಡಿದ್ರು ಸ್ಟಾರ್ಟಿಂಗ್ ಸ್ವಲ್ಪ ಟ್ರಬಲ್ ಆಗುತ್ತೆ. ನೀವು ಅಲ್ಲಿ ನಿಲ್ಲಿಸ್ಬೇಡಿ, ಕೂದಲು ಉದುರುತ್ತೆ. ಆದರೆ ನೀವು ನಿಲ್ಲಿಸ್ಬಾರ್ದು, ಅದನ್ನು ನೀಟಾಗಿ ಅಡ್ಜಸ್ಟ್ ಆಗೋವರೆಗೂ ಕಾಯಬೇಕು. ವಾಮ್ ವಾಟ್ರಲ್ಲಿ ಸ್ನಾನ ಮಾಡಬೇಕು. ಆ್ಯಂಡ್ ನೀರು ಕುಡಿಯೋದು ತುಂಬಾ ಇಂಪಾರ್ಟೆಂಟು. ನೀವು ಹೊರಗಡೆ ಏನೇ ಹಚ್ಕೊಂಡು ಇಂಟೇಕ್ ಗುಡ್ ಫುಡ್ ಇಲ್ಲ, ಗುಡ್ ಫುಡ್ ಹ್ಯಾಬಿಟ್ ಇಲ್ಲ, ಮತ್ತು ನೀರು ಜಾಸ್ತಿ ಕುಡಿತಾ ಇಲ್ಲ ಅಂತಂದರೆ ನಿಮಗೆ ಯಾವ ರಿಸಲ್ಟ್ಸು ಬರೋದಿಲ್ಲ ಫ್ರೆಂಡ್ಸ್. ಸುಮ್ಮನೆ ಆದಷ್ಟು ಇದು ಮಾಡಿದೆ ಅದು ಮಾಡಿದೆ ಯಾವ ರಿಸಲ್ಟು ಬರಲಿಲ್ಲ ಅಂತ ಸುಮ್ಮನೆ ಸ್ಟ್ರೆಸ್ ಮಾಡ್ಕೊತೀರಾ. ಸೊ ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಆರಾಮಾಗಿ ನೀರು ಕುಡೀರಿ, ಗುಡ್ ಫುಡ್ ಹ್ಯಾಬಿಟ್ ಇಟ್ಕೊಳ್ಳಿ. ತುಂಬ ಜಿಡ್ಡಿನ ಪದಾರ್ಥಗಳನ್ನ, ಕರ್ದಿದ್ದ ಪದಾರ್ಥಗಳನ್ನ, ಮನೇಲಿ ಎಣ್ಣೆ ಬಳಸೋದನ್ನ ದಯವಿಟ್ಟು ಕಮ್ಮಿ ಮಾಡಿ, ಆದಷ್ಟು ಕಮ್ಮಿ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ ಆಗಲಿ ಏನೇ ಆಗಲಿ. ಸೊ ನಂದು ವೆಯ್ಟ್ ಲಾಸ್ ವೀಡಿಯೋಸ್ ಕೂಡ ಬರ್ತಾ ಇದೆ. ಸೊ ನೋಡಿ ಸಪೋರ್ಟ್ ಮಾಡಿ. ಇದು ಹೇರ್ ಕೇರ್ ವಿಡಿಯೋ ಆಗಿರುತ್ತೆ. ಅದಾದಮೇಲೆ ಹೇರ್ನ ಕಟ್ಟೋದಕ್ಕೂ ತುಂಬಾ ಒಳ್ಳೆ ಪೂರ್ತಿ ನೀವು ಕೂದಲನ್ನ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಅನ್ನೋದ್ರ ಮೇಲೆ ಗಟ್ಟಿಯಾಗಿ ಜಣೆ ಎಣ್ಬಿಡೋದು, ಗಟ್ಟಿಯಾಗಿ ಕ್ಲಿಪ್ ಹಾಕ್ಬಿಡೋದು, ಗಟ್ಟಿಯಾಗಿ ಎಲ್ಲ ತೆಗೆದ ಮೇಲೆ ಹಾಕೋದು. ಆದಷ್ಟು ಹೇರ್ನ ಸ್ವಲ್ಪ ಬ್ರೀತ್ ಆಗೋದಕ್ಕೆ, ಇಲ್ಲಿ ನಿಮ್ಮ ರೂಟ್ಸಲ್ಲಿ ಬ್ರೀತ್ ಆಗೋದಕ್ಕೆ ಜಾಗ ಬಿಡಿ. ಐ ಮೀನ್ ಫ್ರೀ ಬಿಡಿ, ಎಳ್ದು ಹಾಕ್ಬೇಡಿ. ಏನೇ ನೀವು ಹೇರ್ ಸ್ಟೈಲ್ ಮಾಡೋದಿದ್ರು ಸ್ವಲ್ಪ ಲೂಸಾಗಿ ಹೇರ್ ಸ್ಟೈಲ್ ಮಾಡೋದಾಗಲಿ, ಅಥವಾ ಲೂಸ್ ಕ್ಲಿಪ್ಸ್ನ ಯೂಸ್ ಮಾಡೋದಾಗಲಿ, ಈ ಹೇರ್ ಪಿನ್ಗಳ ಯೂಸ್ ಮಾಡೋದು. ಆಮೇಲೆ ಈ ರಬ್ಬರ್ ಬರುತ್ತೆ, ಅದೆಂತಂದ್ರೆ ಡಿಸ್ಕೋ ರಬ್ಬರು ಏನೋ ಕರೀತಾರೆ, ಅದು ಗೊತ್ತಿಲ್ಲ. ಅದನ್ನೆಲ್ಲ ಒಂದು 3-4 ಹಾಕೋದು, ಸೊ ಕೂದಲು ಹಾರಬಾರ್ದು ಅಂತ. ಆಮೇಲೆ ಇದೇನು ಟಿಕ್ ಟಾಕ್ ಕ್ಲಿಪ್ ಅಂತ ಬರುತ್ತೆ, ಹಿಂಗೆ ಪಟ್ ಅನ್ನತ್ತಲ್ಲ, ಅದು ಅಷ್ಟೇ ನೀಟಾಗಿ ಕೂದಲು ಕಟ್ಟಾಗುತ್ತೆ. ನೀವು ಇಲ್ಲಿ ಪಟ್ ಅಂತ ಹಿಂಗೆ ಹಾಕಿದ ತಕ್ಷಣ ಕಟ್ಟಾಗುತ್ತೆ. ಸೊ ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನೋಡಿ, ನಾನು ಕ್ಲಿಪ್ಸ್ನೂ ಬೈ ಮಾಡಿದ್ದೆ, ತೋರಿಸ್ತೀನಿ ಫ್ರೆಂಡ್ಸ್. ಕ್ಲಿಪ್ಸ್ನ ತೊಗೊಳ್ಳುವಾಗಲೂ ನೀವು ತೀರಾ 10 ರೂಪಾಯಿದು 5 ರೂಪಾಯಿದನ್ನೆಲ್ಲ ತೊಗೋಬೇಡಿ. ಸ್ವಲ್ಪ ಚೆನ್ನಾಗಿರೋದು, ಒಳ್ಳೆ ಕ್ವಾಲಿಟಿದು ಆ ಥರನ ಪ್ರಿಫರ್ ಮಾಡಿ. ಯಾಕಪ್ಪ ಅಂದರೆ ಲಾಂಗ್ ಲಾಸ್ಟಿಂಗು ಇರುತ್ತೆ, ಕ್ಲಿಪ್ಪು ನಿಮಗೆ ಬಾಳಿಕೆ ಕೂಡ ಬರುತ್ತೆ, ಮತ್ತು ಹೇರ್ನ ಕೂಡ ಡ್ಯಾಮೇಜ್ ಮಾಡಲ್ಲ. ನಾನು ನನ್ನ ಕೂದಲು ನಿಮ್ಮ ದಪ್ಪಕ್ಕೆ, ನಿಮ್ಮ ಕೂದಲು ತಿಕ್ಕಿಗೆ, ಮತ್ತು ನಿಮ್ಮ ಕೂದಲು ಲೆಂತಿಗೆ ಕ್ಲಿಪ್ಗಳನ್ನ ಯೂಸ್ ಮಾಡಿ. ಸೊ ನಾನು ಈ ಥರ ಕ್ಲಿಪ್ಸ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ನೋಡಿ ಎಷ್ಟು ಕ್ಯೂಟಾಗಿದೆ. ಎಲ್ಲ ತೊಗೊಂಡಿದ್ದು ಒಂದಷ್ಟು ಇದೆ ನನ್ನ ಹತ್ರ, ಆದರೆ ಸ್ವಲ್ಪ ಚೇಂಜ್ ಮಾಡಿದೆ. ನೋಡಿ, ಇದು ಎಂಥ ಪ್ರೀಮಿಯಂ ಕ್ವಾಲಿಟಿ ಗೊತ್ತಾ, 80 ರೂಪೀಸ್ ಇದು ಒಂದಕ್ಕೆ, ಪ್ರೀಮಿಯಂ ಕ್ವಾಲಿಟಿ. ಸೊ ಅದು ಇನ್ನೂ ಆ ಥರದೇ ನನ್ನ ಹತ್ರ ಇರೋದೆಲ್ಲ ಆ ಥರದೇ ಫ್ರೆಂಡ್ಸ್. ಆಲ್ಮೋಸ್ಟ್ ನೋಡಿ, ಇದೊಂದು ನಾನು ಆಲ್ಮೋಸ್ಟ್ ಸ್ವಲ್ಪ ನಾನು ಇದಕ್ಕೆ ಇದು ತೋರಿಸಿದ್ನಾ, ಚಿಕ್ಕ ಚಿಕ್ಕ ಕ್ಲಿಪ್ಸು ಇದೆ ನನ್ನ ಹತ್ರ. ನೋಡಿ, ಚಿಕ್ಕ ಚಿಕ್ಕ ಕ್ಲಿಪ್ಸ್ ಇದ್ರ ಇರುತ್ತೆ. ಸೊ ಇದನ್ನೆಲ್ಲ ಒಂದು ಇದಕ್ಕೆ ಹಾಕಿ ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು. ಸೊ ಹೇರ್ನ ಆದಷ್ಟು ಬ್ರೀತ್ ಆಗೋದಕ್ಕೆ ಬಿಡಿ. ಏನು ರಾತ್ರಿ ಹೊತ್ತು ಅದನ್ನು ಕೆದ್ರಕೊಳ್ದಲೆ ನೀಟಾಗಿ ಲೈಟಾಗಿ ಒಂದು ಜಡೆನೋ ಅಥವಾ ನೀಟಾಗಿ ಅಂದರೆ ತುಂಬಾ ಸಾಫ್ಟಾಗಿ ಒಂದು ಬನ್ ಮಾಡಿಬಿಟ್ಟು ಮಾಡ್ಕೊಂಬಿಡಿ. ಸೊ ಇಷ್ಟು. ಬೇಕಾದರೆ ರಾತ್ರಿ ಅದು ನೈಟ್ ಕೇರ್ ಹೇರ್ ಕೇರ್ ವಿಡಿಯೋದಲ್ಲಿ ನಾನು ಅದನ್ನು ಇನ್ ಡೀಟೇಲಾಗಿ ಶೇರ್ ಮಾಡ್ತೀನಿ, ಮಾಡಿ ಕೂಡ ತೋರಿಸ್ತೀನಿ. ಸೊ ಇದಾಗಿತ್ತು ನನ್ನ ಹೇರ್ ವಾಶ್ ರೊಟೀನು. ಆ್ಯಕ್ಚುಲಿ ತುಂಬಾ ಯೂಸ್ಫುಲ್ ಆಗುತ್ತೆ. ಇಷ್ಟನ್ನ ಕಾಸ್ಮೆಟಿಕ್ಸ್ನ ನೀವು ಯೂಸ್ ಮಾಡಿ, ಟ್ರಸ್ಟ್ ವರ್ತಿ, ತುಂಬ ನೀವು ಟ್ರಸ್ಟ್ ಮಾಡಿ ಯೂಸ್ ಮಾಡ್ಬೋದು. ಒಳ್ಳೆ ರಿಸಲ್ಟ್ಸ್ ನಿಮಗೆ ಸಿಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವರು ಯಾರಾದರೂ ಹೇರ್ ಬಗ್ಗೆ ತುಂಬಾ ಕೇರ್ ಮಾಡಿ ಪ್ರೆಷರಲ್ಲಿದ್ದರೆ, ಸ್ಟ್ರೆಸ್ ಆಗಿದ್ದರೆ, ಬೆಳೀತಿಲ್ಲ ಅಂತ ಈ ವಿಡಿಯೋಸ್ನ ಅವ್ರಿಗೂ ಕೂಡ ಶೇರ್ ಮಾಡಿ. ಸೊ ನಾನು ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.